ಓಕೆ, ಹಾಯ್, ಹಲೋ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ. ಸೊ ಯಾರ್ಯಾರು ನಮ್ಮ ಸ್ನೇಹಿತರು ಈ ಕರ್ನಾಟಕ TET ಎಕ್ಸಾಮ್ ಆಗಿರ್ಬೋದು, PDA, PSI, FDA, GPSTR, HSTR ಎಕ್ಸಾಮ್ನ ತಯಾರು ಮಾಡ್ತಾ ಇದ್ದೀರಾ. ಸೊ ಅವರಿಗೋಸ್ಕರ ನಾವು ನಮ್ಮ ಕ್ಲಾಸ್ನಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ದ ಒಂದು ವಿಡಿಯೋಸ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ನಾವು ನಮ್ಮ ಕ್ಲಾಸ್ನಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಕಂಪ್ಲೀಟ್ ಸಿಲೆಬಸ್ನ ಒಂದು ವಿಡಿಯೋಸ್ಗಳನ್ನು ತಮಗೆ ಕೊಟ್ಟಿದ್ದೀವಿ. ಕೆಳಗಡೆ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ತಾವು ಆ ಒಂದು ಪ್ಲೇಲಿಸ್ಟ್ನಲ್ಲಿ ಆ ವಿಡಿಯೋಸ್ಗಳನ್ನು ನೋಡ್ಕೋಬೋದು. ಇವತ್ತಿನ ಈ ಒಂದು ಕ್ಲಾಸ್ದಿಂದ ನಾವು ಬಯಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಚಾಪ್ಟರ್ಗಳು ಬರ್ತಲ್ವ, ಸೊ ಆ ಚಾಪ್ಟರ್ಗಳ ಮೇಲೆ ಯಾವ ಒಂದು ಕ್ವಶನ್ಸ್ಗಳು ನಿಮಗೆ ಬರ್ತಾ ಇರ್ತವೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಬಯಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ನಂಬರ್ 1 ಇದೆ. ಚಾಪ್ಟರ್ ನಂಬರ್ 1 ಜೀವಶಾಸ್ತ್ರದ ಅರ್ಥ, ಮಹತ್ವ ಮತ್ತು ವ್ಯಾಖ್ಯಾನ ಅಂತ ಒಂದು ಚಾಪ್ಟರ್ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ಯಾವ ಕ್ವಶನ್ಗಳು ಎಕ್ಸಾಮ್ನಲ್ಲಿ ಬರ್ತಾ ಇರ್ತವೆ, ಸೊ ಅದ್ರ ಬಗ್ಗೆನೇ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಚರ್ಚೆಯನ್ನು ಮಾಡಿರ್ತೀವಿ. ಜೀವಶಾಸ್ತ್ರದ ಅರ್ಥ ಅಂದ್ರೇನು, ಅದರ ಮಹತ್ವ ಎಲ್ಲೆಲ್ಲಿದೆ ಮತ್ತು ಅದರ ಶಾಖೆಗಳು ಯಾವ ಥರ ಬರ್ತಾ ಇರುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಯಾವ ರೀತಿ ಒಂದು ಎಕ್ಸಾಮ್ನಲ್ಲಿ ಕೇಳ್ತಾರೆ, ಸೊ ಅದನ್ನು ನಾವು ಒಂದೊಂದಾಗಿ ಡಿಸ್ಕಷನ್ನ ಮಾಡೋಣ. ಸೊ ಈ ಚಾಪ್ಟರ್ ಸಂಬಂಧಪಟ್ಟಂಗೆ ಫಸ್ಟ್ ಒಂದು ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಬರುತ್ತೆ ನೋಡಿ. ಫಸ್ಟ್ ಕ್ವಶನ್, ಒಂದು ನಿಮಿಷ. ಓಕೆ, ಫಸ್ಟ್ ಕ್ವಶನ್ ನೋಡಿ. ಜೀವಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ತಾರೆ. ಜೀವಶಾಸ್ತ್ರದ ಪಿತಾಮಹ ತಮಗೆಲ್ರಿಗೂ ಗೊತ್ತಿರೋ ಥರ ಗೊತ್ತಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಅರಿಸ್ಟಾಟಲ್ ಆಗಿರ್ಬೋದು, ಅಥವಾ ಕೆವೆಂಡಿಸ್ ಆಗಿರ್ಬೋದು, ಅಥವಾ ಸರ್ ಐಸಾಕ್ ನ್ಯೂಟನ್ ಆಗಿರ್ಬೋದು. ಸೊ ಇವರೆಲ್ಲ ಸೈಂಟಿಸ್ಟ್ಗಳೇ. ಆಪ್ಷನ್ 4 ಅಂತ ಯಾರೂ ಇಲ್ಲ ಅಂತ ಕೊಟ್ಟಿದ್ರು, ಸೊ ಇದು ಅಂತರೂ ಆಗಲ್ಲ ಬಿಡಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಅರಿಸ್ಟಾಟಲ್. ಸೊ ಅರಿಸ್ಟಾಟಲ್, ಸೊ ಇವರು ಏನಿದೆ ಜೀವಶಾಸ್ತ್ರ ಪಿತಾಮಹನೆ ಅಂತ ಹೇಳ್ತೀವಿ, ಹೌದಾ. ಹಾಗಾದರೆ ಈ ಕೆವೆಂಡಿಸ್ ಅವ್ರನ್ನ ತಗೊಂಡ್ರೆ, ಕೆವೆಂಡಿಸ್ ಏನಿದ್ದಾರೆ ಇವರು ಕೆಮಿಸ್ಟ್ರಿಯ ಒಂದು ಪಿತಾಮಹ ಅಂತ ಹೇಳ್ತೀವಿ. ಇವರಿಗೆ ರಸಾಯನ ಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಇದನ್ನು ಈ ಕ್ವಶನ್ ಆನ್ಸರ್ನ ಆಲ್ರೆಡಿ ನಾನು ನಿಮಗೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಫಸ್ಟ್ ಚಾಪ್ಟರ್ ಬರ್ತಲ್ಲ, ರಸಾಯನಶಾಸ್ತ್ರದ ಅರ್ಥ ಮಹತ್ವದ ಬಗ್ಗೆ ಏನಿರುತ್ತಲ್ಲ, ಸೊ ಆ ಒಂದು ಚಾಪ್ಟರ್ಲಿ ಕ್ವಶನ್ ಬಂದಿದೆ ಆಲ್ರೆಡಿ, ಹೌದಾ. ಸೊ ರಸಾಯನಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ ಯಾರನ್ನ, ನಮ್ಮ ಕೆವೆಂಡಿಸ್ ಈ ಒಂದು ವಿಜ್ಞಾನಿ ಅವರನ್ನು. ಇನ್ನು ಸರ್ ಐಸಾಕ್ ನ್ಯೂಟನ್ಸ್ ಅಂತ ಆಲ್ರೆಡಿ ಗೊತ್ತಿದೆ ನಿಮಗೆ, ಫಿಸಿಕ್ಸ್ದ ಶಾಸ್ತ್ರದ ಪಿತಾಮಹ ಅಂತಲೇ ಇವ್ರಿಗೆ ಹೇಳ್ತೀವಿ ನಾವು. ಯಾವುದ್ರದ್ದು, ಫಿಸಿಕ್ಸ್ದ ಒಂದು ಸೈಂಟಿಸ್ಟ್ ಅಂತ ಹೇಳ್ತೀವಿ, ಫಿಸಿಕ್ಸ್ ಭೌತಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ ಸರ್ ಐಸಾಕ್ ನ್ಯೂಟನ್ರವ್ರನ್ನ. ಸೊ ಇಲ್ಲಿ ಜೀವಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ರೆ ಅರಿಸ್ಟಾಟಲ್. ನಾವು ಆ ಒಂದು ಆನ್ಸರ್ನ ರೈಟ್ ಮಾಡಬೇಕು. ಓಕೆ, ಕ್ವಶನ್ ಅರ್ಥ ಆಯ್ತಾ. ಜೀವಶಾಸ್ತ್ರದ ಪಿತಾಮಹ ಯಾರು, ರಸಾಯನಶಾಸ್ತ್ರದ ಪಿತಾಮಹ ಯಾರು, ಭೌತಶಾಸ್ತ್ರದ ಪಿತಾಮಹ ಯಾರು. ಸೊ ಈ ಥರ ಪ್ರತಿಯೊಂದು ಔಟ್ ಆಫ್ 3 ಯಾವುದಾದ್ರೂ ಒಂದು ಕ್ವಶನಲ್ಲಿ ಬಂದಿರುತ್ತೆ. ಸೊ ಹೀಗಾಗಿ 3 ಒಂದು ನೆನಪಿಡೋಕ್ಕೆ ಟ್ರೈ ಮಾಡಿ, ಹೌದಾ. ಕೆವೆಂಡಿಸ್ ತೊಗೊಂಡ್ರೆ ಕೆ ತೊಗೊಂಡ್ರೆ ಕೆಮಿಸ್ಟ್ರಿ, ನ್ಯೂಟನ್ ತೊಗೊಂಡ್ರೆ ಫಿಸಿಕ್ಸು, ಅರಿಸ್ಟಾಟಲ್ ಬಂದರೆ ಜೀವಶಾಸ್ತ್ರದ ಪಿತಾಮಹ ಅಂತ ತಾವು ಹೇಳಬೇಕು. ಓಕೆ ಓಕೆ ಇನ್ನು ನೆಕ್ಸ್ಟ್ ಒಂದು ಕ್ವಶನ್. ಓಕೆ, ಸೆಕೆಂಡ್ ಕ್ವಶನ್ ನೋಡಿ. ಏನು ಹೇಳುತ್ತೆ, ಜೀವಶಾಸ್ತ್ರವು ಮುಖ್ಯವಾಗಿ ಎಷ್ಟು ಶಾಖೆಗಳನ್ನ ಒಳಗೊಂಡಿರ್ತಾರೆ, ಎಷ್ಟು ಶಾಖೆಗಳನ್ನ ಒಳಗೊಂಡಿದೆ. ತಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಜೀವಶಾಸ್ತ್ರ ಅಂದರೆ ಬಯಾಲಜಿ ಅಂತ ಕರಿತೀವಿ. ಸೊ ಈ ಬಯಾಲಜಿನಲ್ಲಿ ಇರೋದೇ 2 ಮುಖ್ಯವಾದಂಥ ಒಂದು ಶಾಖೆಗಳಂತ ಹೇಳ್ತೀವಿ. ಫಸ್ಟ್ ಯಾವುದು, ಬಾಟನಿ, ಇನ್ನೊಂದು ಜುವಾಲಜಿ ಅಂತ ಹೇಳ್ತೀವಿ. ಯಾವುದು, ಜಿಯಾಲಜಿ. ಹೀಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಜೀವಶಾಸ್ತ್ರವು ಮುಖ್ಯವಾಗಿ ಎಷ್ಟು ಶಾಖೆಗಳಂದರೆ 2 ಶಾಖೆಗಳಂತ ತಾವು ಆನ್ಸರ್ನ ರೈಟ್ ಮಾಡಬೇಕು. ಇನ್ನು ಉಳಿದ ಈ 4, 3 ಮತ್ತು 5 ಶಾಖೆಗಳು ಜೀವಶಾಸ್ತ್ರದಲ್ಲಿ ಇರಲ್ಲ. ಜೀವಶಾಸ್ತ್ರದಲ್ಲಿ ಇರೋದೇ 2. ಅವು ಯಾವ ಅಂದರೆ ಬಾಟನಿ ಮತ್ತು ಜಿಯಾಲಜಿ. ಬಾಟನಿ ಅಂದರೆ ಇದು ಕನ್ನಡದಲ್ಲಿ ಏನಂತೀವಿ ನಾವು, ಸಸ್ಯಶಾಸ್ತ್ರ ಅಂತ ಕರಿತೀವಿ. ಏನು, ಸಸ್ಯಶಾಸ್ತ್ರ. ಏನು, ಸಸ್ಯಶಾಸ್ತ್ರ. ಅದೇ ಥರ ಜಿಯಾಲಜಿ ಅಂತ ಕರಿತೀವಿ ನಾವು, ಪ್ರಾಣಿಶಾಸ್ತ್ರ ಅಂತ ಕರಿತೀವಿ. ಏನು, ಪ್ರಾಣಿಶಾಸ್ತ್ರ. ಸೊ ಇವೆರಡರ ಬಗ್ಗೆ ನಾವು ಅಭ್ಯಾಸ ಮಾಡ್ತೀವಲ್ಲ, ಏನು ಸ್ಟಡಿ ಮಾಡ್ತೀವಲ್ವ, ಸೊ ಇದಕ್ಕೆ ನಾವೇನಂತ ಕರಿತೀವಿ, ಜೀವಶಾಸ್ತ್ರ ಅಂತ ಕರಿತೀವಿ. ಜೀವಶಾಸ್ತ್ರ. ಸೊ ಜೀವಶಾಸ್ತ್ರ ಎಷ್ಟು ಶಾಖೆಗಳು,
ಎರಡು, ಬಾಟ್ನಿ ಮತ್ತು ಜಿಯಾಲಜಿ, ಸಸ್ಯಶಾಸ್ತ್ರ ಮತ್ತು ಜೀವಶಾಸ್ತ್ರ. ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್. ಓಕೆ ನೆಕ್ಸ್ಟ್ ಥರ್ಡ್ ಕ್ವೆಶನ್ ನೋಡಿ. ರಾಷ್ಟ್ರೀಯ ಸಸ್ಯಶಾಸ್ತ್ರ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ರಾಷ್ಟ್ರೀಯ ಸಸ್ಯಶಾಸ್ತ್ರ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ಕೇಳ್ತಾರೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಫಸ್ಟ್ ಆಯ್ಕೆ ಇದೆ ಲಕ್ನೋ ಇದೆ, ಸೆಕೆಂಡ್ ಡೆಹ್ರಾಡೂನ್ ಇದೆ, ಥರ್ಡ್ ಒನ್ ನವದೆಹಲಿ ಇದೆ, ಫೋರ್ತ್ ಒನ್ ಜೈಪುರ್ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಲಕ್ನೋ ಅಂತ ಹೇಳ್ತೇವೆ. ರಾಷ್ಟ್ರೀಯ ಸಸ್ಯಶಾಸ್ತ್ರ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂದರೆ ಲಖನೌ ಇದೆ. ಎಲ್ಲಿ ಬರ್ತಪ್ಪ ಅಂದರೆ ಯು ಪಿನಲ್ಲಿ ಬರುತ್ತೆ, ಉತ್ತರ ಪ್ರದೇಶ ಯು ಪಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಬರೋದೇ ಈ ಲಖನೌ. ಸೊ ಲಖನೌದಲ್ಲಿ ಸಸ್ಯಶಾಸ್ತ್ರ ಸಂಶೋಧನಾ ಸಂಸ್ಥೆ ಇದೆ. ಹಾಗಾದರೆ ಈ ಉಳಿದ ಡೆಹ್ರಾಡೂನ್ ಎಲ್ಲಿ ಬರುತ್ತೆ? ಉತ್ತರಾಖಂಡ್ನಲ್ಲಿ ಬರುತ್ತೆ. ಉತ್ತರಾಖಂಡ ಯು ಕೆ, ಉತ್ತರ ಕರ್ನಾಟಕ ಅಲ್ಲ, ಉತ್ತರಾಖಂಡ ಅಂದರೆ ಡೆಹ್ರಾಡೂನ್ ಏನಿರುತ್ತಪ್ಪ ಅಂದರೆ ಅರಣ್ಯ ಸಂಶೋಧನಾ ಸಂಸ್ಥೆ ಎಲ್ಲಿ ಡೆಹ್ರಾಡೂನಲ್ಲಿ ಇರುತ್ತೆ. ಇನ್ನು ದೆಹಲಿ ತೊಗೊಂಡ್ರೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಇರುತ್ತೆ. ಜೈಪುರ ತೊಗೊಂಡ್ರೆ ರಾಷ್ಟ್ರೀಯ ಆಯುರ್ವೇದ ಸಂಸ್ಥೆ ಎಲ್ಲಿ ಜೈಪುರದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಮತ್ತೊಮ್ಮೆ ರಿಪೀಟಾಗಿ ಹೇಳ್ತೀನಿ, ರಾಷ್ಟ್ರೀಯ ಸಸ್ಯಶಾಸ್ತ್ರ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಲಖನೌ. ಹಾಗಾದರೆ ಡೆಹ್ರಾಡೂನ್ ಎದಕ್ಕಿದೆ? ಇದು ಯೂಸು ಅರಣ್ಯ ಸಂಶೋಧನಾ ಸಂಸ್ಥೆ. ಏನು? ಅರಣ್ಯ ಸಂಶೋಧನಾ ಸಂಸ್ಥೆ ಅಂತ ಹೇಳ್ತೀವಿ. ಸೊ ಇದೆಲ್ಲಿದೆ ಅಂದರೆ ಡೆಹ್ರಾಡೂನ್ ಎಲ್ಲಿ ಬರುತ್ತೆ? ಉತ್ತರಾಖಂಡದಲ್ಲಿ ಬರುತ್ತೆ. ಇನ್ನು ನವದೆಹಲಿ ನ್ಯೂ ಡೆಲ್ಲಿ ಇದರಲ್ಲಿ ಏನಿದೆ ಅಂದರೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಅಂತ ಹೇಳ್ತೀವಿ. ಎಲ್ಲಿದೆ ಇದು? ನ್ಯೂ ಡೆಲ್ಲಿನಲ್ಲಿದೆ. ಅದೇ ಥರ ಜೈಪುರ್ನಲ್ಲಿ ಏನಿದೆ? ರಾಷ್ಟ್ರೀಯ ಆಯುರ್ವೇದ ಸಂಸ್ಥೆ ಅಂತ ಹೇಳ್ತೀವಿ. ಏನು? ರಾಷ್ಟ್ರೀಯ ಆಯುರ್ವೇದ ಸಂಸ್ಥೆ ಅಂತ ಹೇಳ್ತೀವಿ. ಇದೆಲ್ಲಿ ಬರುತ್ತಪ್ಪ ಅಂದರೆ ಜೈಪುರಲ್ಲಿ ಬರುತ್ತೆ. ಸೊ ಮತ್ತೊಂದು ಸಲ ರಿಪೀಟ್ ಹೇಳ್ತೀನಿ ಕ್ವಶನ್. ರಾಷ್ಟ್ರೀಯ ಸಸ್ಯಶಾಸ್ತ್ರ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂದರೆ ಲಖನೌನಲ್ಲಿ ಬರುತ್ತೆ ಅಂತ ಹೇಳಬೇಕು. ಓಕೆ ನೆಕ್ಸ್ಟ್ ಫೋರ್ತ್ ಕ್ವಶನ್. ಓಕೆ 4ನೇ ಕ್ವಶನ್ ನೋಡಿ ಏನಿರುತ್ತೆ. ಭಾರತದ ವನ್ಯಜೀವಿ ಸಂಸ್ಥೆ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ವನ್ಯಜೀವಿ ಅಂದ್ರೇನು? ಕಾಡಿನಲ್ಲಿ ಇರ್ತಕ್ಕಂತಹ ಪ್ರಾಣಿಗಳು. ಸೊ ಅದರ ಒಂದು ಸಂಸ್ಥೆಯ ಒಂದು ರಿಸರ್ಚ್ ಸೆಂಟ್ರಿಗೆ ಎಲ್ಲಿದೆ ಅಂತ ಒಂದು ಕ್ವಶನ್ ಬರುತ್ತೆ. ಆಯ್ಕೆ ನೋಡಿ, ಡೆಹ್ರಾಡೂನ್ ಇದೆ, ಪುಣೆ ಇದೆ, ಕೋಲ್ಕತ್ತಾ ಇದೆ, ಮುಂಬೈ ಇದೆ. ಸೊ ಇವೆಲ್ಲ ಆಯ್ಕೆಯಲ್ಲಿ ಸರಿಯಾದ ಆಯ್ಕೆ ಡೆಹ್ರಾಡೂನ್ ಅಂತ ಹೇಳ್ತೀವಿ. ಸೊ ಡೆಹ್ರಾಡೂನ್ದಲ್ಲಿ ಏನಿದೆ? ಭಾರತದ ವನ್ಯಜೀವಿಯ ಒಂದು ಸಂಸ್ಥೆ ಇದೆ ಅಂತ ಹೇಳ್ತೀವಿ. ಹಾಗಾದರೆ ಪುಣೆಯಲ್ಲಿ ಏನು ಬರುತ್ತೆ? ಕೋಲ್ಕತ್ತಾದಲ್ಲಿ ಏನು ಬರುತ್ತೆ? ಮುಂಬೈದಲ್ಲಿ ಏನು ಬರುತ್ತೆ? ಪುಣೆ ಅಂದರೂ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಪುಣೆದಲ್ಲಿ ಏನು ಬರುತ್ತೆ? ರಾಷ್ಟ್ರೀಯ ವೈರಸ್ ವಿಜ್ಞಾನ ಸಂಸ್ಥೆ ಅಂತ ಹೇಳ್ತೀವಿ. ವಿಜ್ಞಾನ ಸಂಸ್ಥೆ, ಯಾಕಂದರೆ ಇಡೀ ವೈರಾಲಜಿ ಸೆಂಟರ್ ಎಲ್ಲಿದೆಯಪ್ಪ? ಇಡೀ ನಮ್ಮ ದೇಶದಲ್ಲೇ ಪುಣೆಯಲ್ಲಿ ಬರುತ್ತೆ. ರಾಷ್ಟ್ರೀಯ ವೈರಸ್ ವಿಜ್ಞಾನ ಸಂಸ್ಥೆ. ಯಾವುದೇ ರೀತಿ ವೈರಸ್ ರಿಸರ್ಚ್ ಆದರೆ ಫಸ್ಟ್ ರಿಸರ್ಚ್ ಮಾಡೋದು ನಮ್ಮ ಭಾರತ ದೇಶದಲ್ಲಿ ಎಲ್ಲಪ್ಪ ಅಂದರೆ ಪುಣೆ ಒಂದು ವೈರಲ್ ಇನ್ಸ್ಟಿಟ್ಯೂಟ್ನಲ್ಲಿ ರಿಸರ್ಚ್ನ ಮಾಡ್ತಾರೆ. ಇನ್ನು ಕೋಲ್ಕತ್ತಾನ ತೊಗೊಂಡ್ರೆ ಕೋಲ್ಕತ್ತಾದಲ್ಲಿ ಬರುತ್ತೆ ಭಾರತೀಯ ರಾಸಾಯನಿಕ ಜೀವಶಾಸ್ತ್ರ ಸಂಸ್ಥೆ. ಯಾವುದು? ರಾಸಾಯನಿಕ ಜೀವಶಾಸ್ತ್ರ ಸಂಸ್ಥೆ ಅಂತ ಹೇಳ್ತೀವಿ. ನೋಡಿ, ಭಾರತೀಯ ರಾಸಾಯನಿಕ ಜೀವಶಾಸ್ತ್ರ ಸಂಸ್ಥೆ. ರಾಸಾಯನಿಕ ಜೀವಶಾಸ್ತ್ರ ಅಂದರೆ ಬಯೋಕೆಮಿಸ್ಟ್ರಿ ಅಂತ ಹೇಳ್ತೀವಿ ಸಿಂಪಲ್ ಆಗಿ. ಯಾವುದು? ಬಯೋಕೆಮಿಸ್ಟ್ರಿ. ಸೊ ಈ ಬಯೋಕೆಮಿಸ್ಟ್ರಿ ರಿಸರ್ಚ್ ಸೆಂಟರ್ ಎಲ್ಲಿ ಬರ್ತಾವಪ್ಪ ಅಂದರೆ ಕೋಲ್ಕತ್ತಾದಲ್ಲಿ ಬರುತ್ತೆ. ಇದೇ ಥರ ಮುಂಬೈ ತೊಗೊಂಡ್ರೆ ಮುಂಬೈಲಿ ಏನು ಬರುತ್ತೆ? ಭಾರತೀಯ ಕ್ಯಾನ್ಸರ್ ಅಂದರೆ ಯಾರು ಕ್ಯಾನ್ಸರ್ ಪೇಷಂಟ್ ಇರ್ತಾರಲ್ವೋ, ಸೊ ಅವರ ಒಂದು ರಿಸರ್ಚು ಅಥವಾ ಅವ್ರ ಮೇಲೆ ಏನಾದರೂ ರಿಸರ್ಚ್ ಮಾಡೋರಿದ್ರೆ ಈ ಒಂದು ಭಾರತೀಯ ಕ್ಯಾನ್ಸರ್ ಸಂಶೋಧನಾ ಒಂದು ಸಂಸ್ಥೆಯಲ್ಲಿ ಅವರ ಮೇಲೆ ಸಂಶೋಧನೆಯನ್ನು ಮಾಡಲಾಗುತ್ತೆ. ಸಂಶೋಧನಾ ಸಂಸ್ಥೆ ಅಂತ ಹೇಳ್ತೀವಿ. ಎಲ್ಲಿ ಬರುತ್ತೆ ಇದು? ಮುಂಬೈನಲ್ಲಿ ಬರುತ್ತೆ. ಮತ್ತೆ ರಿಪೀಟಾಗಿ ಹೇಳ್ತೀನಿ ಕ್ವಶನ್ ನೋಡಿ. ಭಾರತದ ವನ್ಯಜೀವಿ ಸಂಸ್ಥೆ ಎಲ್ಲಿ ಬರ್ತಪ್ಪ ಅಂದರೆ ಡೆಹ್ರಾಡೂನ್ ಉತ್ತರಾಖಂಡದಲ್ಲಿ. ಏನಾಗಿ ಜಸ್ಟ್ ಒಂದು ಕ್ವಶನ್ ಬಂದಿತ್ತು, ಥರ್ಡು. ಯಾವುದು?
ರಾಷ್ಟ್ರೀಯ ಸಸ್ಯಶಾಸ್ತ್ರ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂದರೆ ಲಕ್ನೋಲ್ಲಿ ಬರುತ್ತೆ. ಡೆಹ್ರಾಡೂನಲ್ಲಿ ಬರುತ್ತೆ. ಅರಣ್ಯ ಸಂಶೋಧನಾ ಸಂಸ್ಥೆ ಅದಿರುತ್ತೆ. ವನ್ಯಜೀವಿ ಸಂಸ್ಥೆ ಕೂಡ ಎಲ್ಲಿ ಬರುತ್ತೆ? ಡೆಹ್ರಾಡೂನ್ದಲ್ಲೇ ಬರುತ್ತೆ. ಸೊ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಡೆಹ್ರಾಡೂನು. ಸೊ ಪುಣೆದಲ್ಲಿ ಏನು ಬರುತ್ತೆ? ರಾಷ್ಟ್ರೀಯ ವೈರಸ್ ವಿಜ್ಞಾನ ಸಂಸ್ಥೆ. ಕೋಲ್ಕತ್ತಾದಲ್ಲಿ ಭಾರತೀಯ ರಾಸಾಯನಿಕ ಜೀವಶಾಸ್ತ್ರ ಸಂಸ್ಥೆ. ಮುಂಬೈದಲ್ಲಿ ಭಾರತೀಯ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆಯಲ್ಲಿ ಬರುತ್ತೆ. ಮುಂಬೈನಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ 5ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆನ್ನುತ್ತಾರೆ? ಸೊ ನೋಡಿ ನಿಮ್ಗೆ ಗೊತ್ತಿರೋದು ಈ ನಮ್ಮ ಪೃಥ್ವಿ ಮೇಲೆ ಕೆಲವೊಂದು ಪ್ಲೇಸ್ನಲ್ಲಿ ಮರುಭೂಮಿ ಇದೆ, ಕೆಲವೊಂದು ಪ್ಲೇಸ್ನಲ್ಲಿ ಏನಿರುತ್ತೆ ಪೂರ್ತಿಯಾಗಿ ಮಣ್ಣಿದೆ, ಇನ್ನು ಕೆಲವೊಂದು ಪ್ಲೇಸ್ನಲ್ಲಿ ಪೂರ್ತಿಯಾಗಿ ನೀರಿದೆ. ಸೊ ಪ್ರತಿಯೊಂದು ಒಂದು ಪ್ಲೇಸ್ನಲ್ಲಿ ಬೆಳೀತಕ್ಕಂಥ ಪ್ರತಿಯೊಂದು ಸಸ್ಯಗಳಿಗೆ ಬೇರೆ ಬೇರೆಯಾದ ಹೆಸರುಗಳನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳನ್ನು ಏನಂತ ಕರೀತಾರೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳನ್ನು ನೋಡಿ. ಎಪಿಫೈಟ್ ಇದೆ, ಹೈಡ್ರೋಫೈಟ್, ಹೆಲೋಫೈಟ್ ಮತ್ತು ಜಿರೋಫೈಟ್ ಅಂತಕ್ಕಂಥ ಒಂದು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳು ಏನಂತ ಕರೀತಾರೆ? ಜಿರೋಫೈಟ್ಸ್ ಅಂತ ಕರೀತಾರೆ. ಏನು? ಜಿರೋಫೈಟ್ಸ್ ಅಂತ ಕರೀತಾರೆ. ಸೊ ಜಿರೋಫೈಟ್ಸ್ ಅಂದ್ರೆ ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳಂತ ಹೇಳ್ತೀವಿ. ಹಾಗಿದ್ರೆ ಎಪಿಫೈಟ್ಸ್ ಅಂತ ಕೊಟ್ಟಿದ್ದಾರೆ. ಎಪಿಫೈಟ್ಸ್. ಸೊ ಎಪಿಫೈಟ್ಸ್ ಅಂದ್ರೇನು? ಸಸ್ಯಗಳ ಮೇಲೆ ಬೆಳೆಯತಕ್ಕಂಥ ಸಸ್ಯಗಳಂತ ಹೇಳ್ತೀವಿ ನಾವು. ಎಲ್ಲಿ ಬರುತ್ತವೆ? ಸಸ್ಯಗಳ ಮೇಲೆ ಬೆಳೆಯುವ ಸಸ್ಯಗಳು ಅಂತ ಹೇಳ್ತೀವಿ. ಸಸ್ಯಗಳ ಮೇಲೆ ಬೆಳೆಯುವ ಸಸ್ಯಗಳನ್ನು ಎಪಿಫೈಟ್ಸ್ ಅಂತ ಹೇಳ್ತೀವಿ. ಇದರ ಒಂದು ಉದಾಹರಣೆ ನೋಡಬೇಕಂದ್ರೆ ನಾವು ಫರ್ನ್ಸ್ ಅಂತ ಹೇಳ್ತೀವಿ. FERNS ಫರ್ನ್ಸ್ ಅಂತಕ್ಕಂಥ ಪ್ಲಾಂಟ್ ಬರುತ್ತೆ, ಒಂದು ಸಸ್ಯ ಬರುತ್ತೆ. ಸೊ ಈ ಸಸ್ಯಗಳು ಏನು ಮಾಡ್ತಾವೆ ಅಂದರೆ ಸಸ್ಯಗಳ ಮೇಲೆ ಸಸ್ಯಗಳು ಬೆಳಿತವೆ. ಸೊ ಅದನ್ನ ಎಪಿಫೈಟ್ಸ್ ಅಂತ ಕೇಳ್ತೀವಿ. ಇನ್ನು ಹೈಡ್ರೋಫೈಟ್ಸ್ ಅಂತಕ್ಕಂಥ ತೊಗೊಂಡ್ರೆ ನೀರಿನಲ್ಲಿ ಬೆಳೆಯುವ ವನಸ್ಪತಿಗಳನ್ನು. ಇವೆಲ್ಲಿ ಬೆಳುತ್ತವೆ ಅಂದರೆ ಹೈಡ್ರೋ ಅಂದರೆ ಏನು? ನೀರು. ಸೊ ನೀರಿನಲ್ಲಿ ಬೆಳೆಯುವ ಸಸ್ಯಗಳು ಅಂತ ಹೇಳ್ತೀವಿ. ನೀರಿನಲ್ಲಿ ಬೆಳೆಯುವ ಸಸ್ಯಗಳು. ಸೊ ನಿಮಗೆಲ್ಲ ಎಕ್ಸಾಂಪಲ್ ಅಂದ್ರೆ ಗೊತ್ತೇ, ನಾನೇನು ಹೇಳಬೇಕಿಲ್ಲ. ಹೈಡ್ರಿಲ್ಲಾ ಹೆಸರು ಕೇಳಿರಲ್ಲ? ಹೈಡ್ರಿಲ್ಲಾ, HYDRILL ಹೈಡ್ರಿಲ್ಲಾ, ಹೌದಾ? ಸೊ ಈ ಪ್ಲಾಂಟ್ ಎಲ್ಲಿರ್ತಪ್ಪ ಅಂದರೆ ನೀರಿನಲ್ಲಿ ಇದರ ಒಂದು ಬೆಳವಣಿಗೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಇನ್ನು ಹೆಲೋಫೈಟ್ಸ್ ಅಂತ ತಗೊಂಡ್ರೆ ಹೆಲೋಫೈಟ್ಸ್ ಎಲ್ಲಿ ಬೆಳೆಯುತ್ತೆ? ಉಪ್ಪಿನ ಮಣ್ಣಿನಲ್ಲಿ ಬೆಳೆಯತಕ್ಕಂಥ ಒಂದು ವನಸ್ಪತಿ ಅಂತ ಹೇಳ್ತೀವಿ. ಉಪ್ಪಿನ ಮಣ್ಣಿನಲ್ಲಿ ಕೆಲವೊಂದು ಪ್ಲೇಸ್ನಲ್ಲಿ ನೋಡಿ ಏನಾಗುತ್ತೆ, ಮಣ್ಣೆಲ್ಲ ಪೂರ್ತಿಯಾಗಿ ಉಪ್ಪಾಗಿಬಿಟ್ಟಿರುತ್ತೆ. ಸೊ ಅಂತಹ ಒಂದು ಮಣ್ಣಿನಲ್ಲಿ ಬೆಳೆಯತಕ್ಕಂಥ ಒಂದು ವನಸ್ಪತಿಗಳನ್ನು ಏನಂತ ಕರಿತೀವಿ ನಾವು? ಹೆಲೋಫೈಟ್ಸ್ ಅಂತ ಕರಿತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಮ್ಯಾಂಗ್ರೋಸು. ಸೊ ಇದೆಲ್ಲ ಬರುತ್ತೆ ಕರ್ನಾಟಕದ ಯಾವುದೋ ಪ್ಲೇಸ್ನಲ್ಲಿ ಬರುತ್ತೆ, ನೆನಪು ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಿದೆ. ಮ್ಯಾಂಗ್ರೋಸ್ ಅಂತ ಬರುತ್ತೆ. ಸೊ ಈ ಮ್ಯಾಂಗ್ರೋಸ್ ಟ್ರೀಗಳು ಹೆಂಗಿರುತ್ತಪ್ಪ ಅಂದರೆ ಒಂದು ಉಪ್ಪಿನ ಮಣ್ಣಿನಲ್ಲಿ ಬೆಳೆಯತಕ್ಕಂಥ ಪ್ಲ್ಯಾಂಟ್ಸ್ಗಳಂತ ಹೇಳ್ತೀವಿ. ಸೊ ಸಮುದ್ರ ದಂಡೆಯಲ್ಲಿ ಒಂದು ಪ್ಲೇಸ್ ಬರುತ್ತೆ ನಮ್ಮ ಕರ್ನಾಟಕದಲ್ಲಿ ಬರುತ್ತೆ. ಅದು ನೆನಪು ಮಾಡ್ಕೊಳ್ಳಿ, ನನಗೆ ಗೊತ್ತಿದ್ರೆ ಕಾಮೆಂಟ್ ಹಾಕಿ. ಓಕೆ. ಸೊ ಅಂಥ ಒಂದು ಮನೇಲಿ ಬೆಳೆಯೋದೆ ಯಾವ ಪ್ಲ್ಯಾಂಟ್ಸ್ ಅಪ್ಪ ಅಂದರೆ ಹೆಲೋಫೈಟ್ಸ್ ಅಂತ ಹೇಳ್ತೀವಿ. ಇನ್ನು ಜಿರೋಫೈಟ್ಸ್ ಅಂದ್ರೇನು? ಮರುಭೂಮಿಯಲ್ಲಿ ಬೆಳೆಯತಕ್ಕಂಥ ಸಸ್ಯಗಳನ್ನು ಜಿರೋಫೈಟ್ಸ್ ಅಂತ ಕರಿತೀವಿ. ಸೊ ಕ್ವಶನು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್. ಓಕೆ 6ನೇ ಕ್ವಶನ್ ನೋಡಿ ಏನು ಹೇಳುತ್ತೆ. ಸಸ್ಯದ ಬೀಜಗಳನ್ನು ಮತ್ತು ಮಗ್ಗುಗಳನ್ನು ಸಕ್ರಿಯಗೊಳಿಸುವ ಹಾರ್ಮೋನ್ಸ್ ಯಾವುದು ಅಂತ ಕೇಳ್ತಾರೆ. ನೋಡಿ ಏನಾಗುತ್ತೆ, ಕೆಲವೊಂದು ಪ್ಲಾಂಟ್ಸ್ನಲ್ಲಿ ಏನಾಗುತ್ತೆ, ಒಂದು ಬೀಜಗಳೊಂದು ಬೆಳವಣಿಗೆನೇ ಆಗಲ್ಲ. ಇನ್ನು ಕೆಲವೊಂದು ಪ್ಲಾಂಟ್ಸ್ಗಳು ಏನಾಗುತ್ತೆ, ಮಗು ಬಂದಿರುತ್ತೆ ಬಟ್ ಅದರ ಒಂದು ಬೆಳವಣಿಗೆ ಅಂದರೆ ಗ್ರೋತ್ ಆಗ್ತಿರಲ್ಲ. ಸೊ ಅವುಗಳ ಒಂದು ಗ್ರೋತ್ನ ಏನು ಮಾಡುತ್ತೆ, ಒಂದು ಆ್ಯಕ್ಟಿವ್ ಮಾಡುವ ಸಲುವಾಗಿ, ಸಕ್ರಿಯ ಅಂದ್ರೇನು? ಆ್ಯಕ್ಟಿವ್ ಮಾಡುವ ಸಲುವಾಗಿ ಏನು ಮಾಡ್ತಾರೆ, ಕೆಲವೊಂದು ಹಾರ್ಮೋನ್ಸ್ ಅಂದ್ರೇನು? ಕೆಲವೊಂದು ಅಗ್ರೋ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಆ ಕೆಮಿಕಲ್ ಯಾವುದಂತ ಕೇಳಿದ್ದಾರೆ. ಸೊ ಅಂತಹ ಕೆಮಿಕಲ್ ಯಾವುದಪ್ಪ ಅಂದರೆ ಜಿಬೆರೆಲಿನ್ ಅಂತ ನಾವು ಹೇಳ್ತೀವಿ. ಜಿಬೆರೆಲಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಬರುತ್ತೆ. ಸೊ ಆ ಒಂದು ಅಗ್ರೋ ಕೆಮಿಕಲ್ನ ಯೂಸ್ ಮಾಡಿದ್ರೆ ಸಸ್ಯದ ಬೀಜಗಳನ್ನು ಮತ್ತು ಮಗುಳನ್ನು ಸಕ್ರಿಯಗೊಳಿಸುವ ಕಾರ್ಯಗಳನ್ನು ಇದು ಮಾಡ್ತಾ ಇರುತ್ತೆ. ಯಾವುದು? ಜಿಬೆರೆಲಿನ್. ಹಾಗಾದರೆ ಇಥಿಲಿನ್ ಎದಕ್ಕೆ ಯೂಸ್ ಮಾಡ್ತಾರೆ? ಹಣ್ಣುಗಳನ್ನು ಪಕ್ವ ಮಾಡುವ ಸಲುವಾಗಿ. ಹಣ್ಣುಗಳು, ಸೊ ಏನು ಹಣ್ಣುಗಳು ಇರ್ತಲ್ವ, ಸೊ ಇನ್ನೂ ಗಿಡದಲ್ಲಿ ಇರ್ತಲ್ವ. ಸೊ ಎಕ್ಸಾಂಪಲ್ ಜಾಸ್ತಿ ಯೂಸ್ ಮಾಡೋದು ಎಲ್ಲಪ್ಪ ಅಂದರೆ ಇದನ್ನು ಬಾಳೆಹಣ್ಣು ಮಾವಿನ ಹಣ್ಣುಗಳನ್ನು ಪಕ್ವ ಮಾಡೋ ಸಲುವಾಗಿ ಎಥಿಲಿನ್ ಅಂತಕ್ಕಂಥ ಕೆಮಿಕಲ್ ಸಿಗುತ್ತೆ. ಅದನ್ನು ಆ ಒಂದು ಲಿಕ್ವಿಡ್ ನೀರಿನಲ್ಲಿ ಇಷ್ಟು ಲೀಟರ್ ನೀರಿಗೆ ಇಂತಿಷ್ಟು ಅಂತ ಇರುತ್ತೆ. ಸೊ ಅದು ಡೈಲಿ ಮಾಡೋರಿಗೆ ಗೊತ್ತಿರುತ್ತೆ.
ಸೊ ಎಷ್ಟು ಲೀಟರ್ಗೆ ಎಷ್ಟು ಎಮ್ ಎಲ್ ಅಂತ ಒಂದು ಇತ್ಲಿನ ವಾಟರ್ನಲ್ಲಿ ಮಿಕ್ಸ್ ಮಾಡಿ ಅದರಲ್ಲಿ ಆ ಹಣ್ಣುಗಳನ್ನು ಜಸ್ಟ್ ಡೀಪ್ ಮಾಡಿ ಮತ್ತೆ ಹೊರಗೆ ತೆಗೆದಿಡಬೇಕು. ಸೊ ತೆಗೆದಿಟ್ಟಾಗ ಒಂದು 5ರಿಂದ 6 ಗಂಟೆಗಳಲ್ಲಿ ಅವು ಏನಾಗುತ್ತೆ, ಹಣ್ಣುಗಳು ಪೂರ್ತಿಯಾಗಿ ಪಕ್ವವಾಗುತ್ತೆ, ಹಣ್ಣುಗಳು ಪೂರ್ತಿಯಾಗಿ ಹಣ್ಣಾಗುತ್ತೆ ಅಂತ ಹೇಳ್ತೀವಿ. ಸೊ ಅದರ ಆ ಒಂದು ಪ್ರಕ್ರಿಯೆಯಲ್ಲಿ ಹಣ್ಣುಗಳ ಒಂದು ಪಕ್ವ ಮಾಡುವ ಸಲುವಾಗಿ ಏನು ಯೂಸ್ ಮಾಡ್ತಾರೆ ಅಂದರೆ ಇಥ್ರಿನ್ ಅಂತಕ್ಕಂಥ ಒಂದು ಹಾರ್ಮೋನ್ಸ್ನ ಯೂಸ್ ಮಾಡ್ತಾರೆ. ಇನ್ನು ಇದೇ ಥರ ಸೈಟೋಕೈನಿನ್ ಅಂತ ಬರುತ್ತೆ. ಸೈಟೋಕೈನಿನ್ ಅದಕ್ಕೆ ಯೂಸ್ ಮಾಡ್ತಾರೆ, ಸಸ್ಯದ ಕೋಶಗಳನ್ನು ನೋಡಿ, ಸಸ್ಯದ ಕೋಶಗಳನ್ನು ವಿಭಜನೆ ಮಾಡೋಕ್ಕೆ, ಸಸ್ಯದ ಕೋಶಗಳನ್ನು ವಿಭಜನೆ ಮಾಡುವ ಸಲುವಾಗಿ ಈ ಒಂದು ಸೈಟೋಕೈನಿನ್ ಅಂತಕ್ಕಂಥ ಒಂದು ಹಾರ್ಮೋನ್ಗಳನ್ನು ಯೂಸ್ ಮಾಡ್ತಾರೆ. ಅದ್ರ ಬಿಟ್ಟರೆ ಥರ್ಡ್ ಒಂದು ಬರುತ್ತೆ ಅಬ್ಸಿಸಿಕ್ ಆ್ಯಸಿಡ್. ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಬೀಜ ಮತ್ತು ಮಗ್ಗುಗಳ ಒಂದು ಇಲ್ಲಿ ಸಕ್ರಿಯ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಈ ಸಕ್ರಿಯ ಅಪೋಸಿಟ್ ಶಬ್ದ ಯಾವುದಪ್ಪ ಅಂದರೆ ನಿಷ್ಕ್ರಿಯ. ಸೊ ಹೀಗಾಗಿ ಈ ಅಬ್ಸಿಸಿಕ್ ಆ್ಯಸಿಡ್ ಎದಕ್ಕೆ ಯೂಸ್ ಮಾಡ್ತಾರೆ? ಬೀಜ ಮತ್ತು ಮಗ್ಗುಗಳ ಒಂದು ನಿಷ್ಕ್ರಿಯ, ನೋಡಿ ಎದಕ್ಕೆ ಯೂಸ್ ಮಾಡ್ತಾರೆ, ಇದು ನಿಷ್ಕ್ರಿಯಗೊಳಿಸುವ ಸಲುವಾಗಿ ಏನು ಮಾಡ್ತಾರೆ ಅಂದರೆ ಅಬ್ಸಿಸಿಕ್ ಆ್ಯಸಿಡ್ಗಳಂತ ಕರೀತಾರೆ, ಹೌದಾ? ಸೊ ಕೆಲವೊಂದು ಪ್ಲ್ಯಾಂಟ್ಸ್ ಹೆಂಗಿರುತ್ತವೆ, ನಮಗದು ಹಾರ್ಮ್ಫುಲ್ ಇರುತ್ತಲ್ವಾ? ಸೊ ಆ ಒಂದು ಪ್ಲ್ಯಾಂಟ್ಗೆ ಅಲ್ಲಿ ಬೀಜ ಬರ್ತಾ ಇರುತ್ತೆ, ಮಗ್ಗುಗಳು ಕೂಡ ಬರ್ತಾ ಇರುತ್ತೆ, ಮಗ್ಗುಗಳಿಂದ ಮುಂದೆ ಕಾಯಿಯಾಗಿ ಬೀಜಾಗಿ ಕೆಳಗೆ ಬಿದ್ದು ಮತ್ತೆ ಪ್ಲ್ಯಾಂಟ್ಸ್ಗಳು ಹೇಳ್ತಾ ಇರುತ್ತೆ. ಸೊ ಅವುಗಳ ಒಂದು ಗ್ರೋತ್ನ ಸ್ಟಾಪ್ ಮಾಡೋ ಸಲುವಾಗಿ ಅಬ್ಸಿಸಿಕ್ ಆ್ಯಸಿಡ್ ಅಂತಕ್ಕಂಥ ಒಂದು ಹಾರ್ಮೋನ್ ಸಿಗುತ್ತೆ, ಒಂದು ಅಗ್ರೋ ಕೆಮಿಕಲ್ ಇದೆ. ಸೊ ಅದನ್ನು ಯೂಸ್ ಮಾಡಿಬಿಟ್ರೆ ಮುಗುತ್ತೆ, ಆ ಪ್ಲ್ಯಾಂಟ್ ಅಲ್ಲೇ ಏನಾಗುತ್ತೆ, ಅದರ ಮೇಲೆ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ, ಆ ಪ್ಲ್ಯಾಂಟಲ್ಲೇ ಸುಟ್ಟು ಹೋಗಿಬಿಡುತ್ತೆ, ಅಂದರೆ ಪೂರ್ತಿಯಾಗಿ ಅದು ಒಣಗಿ ಹೋಗಿಬಿಡುತ್ತೆ. ಸೊ ಅಲ್ಲಿ ಏನು ಯೂಸ್ ಮಾಡ್ತಾರೆ, ಅಬ್ಸಿಸಿಕ್ ಆ್ಯಸಿಡ್ ಅಂತಕ್ಕಂಥ ಒಂದು ಅಗ್ರೋ ಕೆಮಿಕಲ್ನ ಯೂಸ್ ಮಾಡ್ತಾರೆ. ಇನ್ನು ಜಿಬರಲ್ಲಿ ಜಸ್ಟ್ ಹೇಳಿದ್ದೀನಿ, ಸಸ್ಯದ ಬೀಜಗಳನ್ನು ಮತ್ತು ಮಗ್ಗುಗಳನ್ನು ಸಕ್ರಿಯಗೊಳಿಸುವ ಹಾರ್ಮೋನ್ಸ್ ಯಾವುದಪ್ಪ ಅಂದರೆ ಈ ಜಿಬ್ಯಾರಿಲಿನ್ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಸಸ್ಯದ ಯಾವ ಭಾಗದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತದೆ? ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನು. ಸಸ್ಯದ ಯಾವ ಭಾಗದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ? ದ್ಯುತಿ ಸಂಶ್ಲೇಷಣೆ ಅಂದರೆ ನಾವೇನಂತ ಕರಿತೀವಿ, ಇಂಗ್ಲೀಷ್ನಲ್ಲಿ ಫೋಟೋಸಿಂಥೆಸಿಸ್ ಅಂತ ಕರಿತೀವಿ, ಹೌದಲ್ವಾ? ಸೊ ಈ ಫೋಟೋಸಿಂಥೆಸಿಸ್ ಪ್ರೊಸೆಸ್ಸು ಸಸ್ಯದ ಯಾವ ಭಾಗದಲ್ಲಿ ನಡೆಯುತ್ತೆ ಅಂದರೆ ಪ್ಲ್ಯಾಂಟ್ಸ್ದ ಒಂದು ಯಾವ ಭಾಗದಲ್ಲಿ ನಡೆಯುತ್ತೆ? ನೋಡಿ ಆನ್ಸರ್ ಏನು ಕೊಟ್ಟಿದ್ದಾರೆ, ಹೂವು ಕೊಟ್ಟಿದ್ದಾರೆ, ಎಲೆ ಕೊಟ್ಟಿದ್ದಾರೆ, ಕಾಂಡ ಕೊಟ್ಟಿದ್ದಾರೆ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ಕೊಟ್ಟಿರ್ತಕ್ಕಂಥ 4 ಆಯ್ಕೆಯಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಅದೇ ಒಂದು ಪ್ಲ್ಯಾಂಟ್ಸ್ ಇದ್ದರೆ ಮ್ಯಾಕ್ಸಿಮಮ್ 99% ಹೂವಿನಲ್ಲೂ ಕೂಡ ಏನಾಗುತ್ತೆ, ಫೋಟೋಸಿಂಥೆಸಿಸ್ ಆಗ್ತಾ ಇರುತ್ತೆ. ಫೋಟೋಸಿಂಥೆಸಿಸ್ ಆಗ್ತಿದೆ ಅಂದ್ರೇ ಏನಾಗುತ್ತೆ, ಹೂವು ಏನಾಗುತ್ತೆ, ಒಂದು ಹಣ್ಣಿನಲ್ಲಿ ಕನ್ವರ್ಟ್ ಆಗುತ್ತೆ, ಫ್ರೂಟ್ಸ್ನಲ್ಲಿ ಕನ್ವರ್ಟ್ ಆಗುತ್ತಲ್ವಾ? ಸೊ ಎಲೆನೆಲ್ಲ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ. ಇನ್ನು ಕಾಂಡ ತಗೊಂಡ್ರೆ ಏನಾಗುತ್ತೆ, ಈ ಕಾಂಡದಲ್ಲಿ ಏನಾಗುತ್ತೆ, ಒಂದು ಸ್ವಲ್ಪ ಪ್ರಮಾಣದ ಮಟ್ಟಿಗೆ ಏನಾಗ್ತಾ ಇರುತ್ತೆ, ಅಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತಾ ಇರುತ್ತೆ, ಸ್ವಲ್ಪ ಪ್ರಮಾಣ ಅಷ್ಟೇ, ಜಾಸ್ತಿ ಏನಿರಲ್ಲ, ಹೌದಾ? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಮೇಲಿನ ಎಲ್ಲ ಒಂದು ಆಯ್ಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಭಾಗಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತಾ ಇರುತ್ತೆ. ನಿಮ್ಗೆ ಏನಾದರೂ ಕ್ವಶನ್ಗಳನ್ನು ಅವರು ಜಸ್ಟ್ ಮ್ಯಾಕ್ಸಿಮಮ್ ದ್ಯುತಿ ಸಂಶ್ಲೇಷಣೆ ಆಗೋದು ಜಾಸ್ತಿ ಎಲ್ಲಿ ಆಗೋದಪ್ಪ ಅಂದರೆ ಎಲೆಯಲ್ಲಿ ಆಗ್ತಿರುತ್ತೆ ಮತ್ತು ಹೂವಿನಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಕಾಂಡ ಅಂದರೆ ಜಾಸ್ತಿಯಲ್ಲಿ ಆಗಲ್ಲ, ಬಟ್ ಆಗುತ್ತೆ, ಬಟ್ ಜಾಸ್ತಿ ಆಗಲ್ಲ. ಸೊ ನಿಮಗೇನಾದರೂ ಒಂದೇ ಆಪ್ಷನ್ ಕೊಟ್ಟಿದ್ರೆ ಔಟ್ ಆಫ್ 3 ಹೂವು, ಎಲೆ ಮತ್ತು ಕಾಂಡ ಔಟ್ ಆಫ್ 3 ಔಟ್ ಆಫ್ 3 ಪೈಕಿ ಏನಾದರೂ ಕೊಟ್ಟಿದ್ದರೆ ನೀವು ಆ ಒಂದನ್ನು ಮಾತ್ರ ಚಾಯ್ಸ್ ಮಾಡಿ, ಬೇರೆ ಯಾವುದನ್ನು ಚಾಯ್ಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್, 8ನೇ ಕ್ವಶನ್ ಏನು ಹೇಳುತ್ತೆ, ನಮಗೆ ಕಣ್ಣಿನ ತೊಂದರೆ ಆದಾಗ ಮನೆ ಔಷಧಿ ಅಂತ ಯಾವ ವನಸ್ಪತಿಯನ್ನು ಉಪಯೋಗ ಮಾಡುತ್ತೇವೆ? ನೋಡಿ ಕೆಲವೊಂದು ಸರಿ ಏನಾಗುತ್ತೆ, ನಮಗೆ ಜಾಸ್ತಿ ಸ್ಟಡಿ ಮಾಡುವಾಗ ಅಥವಾ ಜಾಸ್ತಿ ಮೊಬೈಲ್ ನೋಡಿದಾಗ ಅಥವಾ ಜಾಸ್ತಿ ಟಿವಿಯನ್ನು ನೋಡ್ತಾ ಇದ್ದರೆ ನಮಗೆ ಕಣ್ಣು ಸ್ವಲ್ಪ ನೋವಾಗುತ್ತೆ. ಅದರಲ್ಲಿ ಈಗ ಬೇಸಿಗೆ ಟೈಮ್ ಇದೆಯಲ್ಲ, ಸೊ ಸ್ವಲ್ಪ ಜಾಸ್ತಿ ಎಲ್ರಿಗೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅವಾಗ ನಾವು ಒಂದು ಮನೆಯ ಔಷಧಿ ಅಂತ ಯಾವ ಒಂದು ವನಸ್ಪತಿಯನ್ನು ಯೂಸ್ ಮಾಡ್ತೀವಿ ಅಂತ ಒಂದು ಕ್ವಶನ್ ಅವರು ಕೇಳಿರ್ತಾರೆ. ಆಯ್ಕೆ ನೋಡಿ, ಕ್ಯಾರೆಟ್, ಗರಿಕೆ, ಹೊನಗೇನು ಸೊಪ್ಪು ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಆಯ್ಕೆ ಏನಿದೆ ನೋಡಿ, ಬೀಟ್ರೂಟ್ ಇದೆ ಮತ್ತು ಕ್ಯಾರೆಟ್ ಇದೆ. ಥರ್ಡ್ ಆಪ್ಷನ್ ನೋಡಿ, ನಿಂಬೆ ಇದೆ, ಮೂಲಂಗಿ ಇದೆ, ಸೌತೆಕಾಯಿ ಇದೆ ಮತ್ತು ಈರುಳ್ಳಿ ಇದೆ.
4ನೇ ಆಪ್ಷನ್ ಇದೆ ತುಳಸಿ, ಬಿಲ್ವ, ಗರಿಕೆ ಮತ್ತು ಶುಂಠಿಯನ್ನು ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಏನಿದೆಯಲ್ಲ ಕ್ಯಾರೆಟು, ಗರಿಕೆ, ಹೊನಗೇನ್ ಸೊಪ್ಪು, ಸೊ ಇದನ್ನು ಯೂಸ್ ಮಾಡಿದ್ರೆ ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಯಾವುದು ಆಯ್ಕೆ ಎ. ಏನು ಕೊಟ್ಟಿದ್ರಲ್ಲಿ ಕ್ಯಾರೆಟ್ ಇದೆ, ಗರಿಕೆ ಇದೆ, ಹೊನಗೋನೆ ಸೊಪ್ಪು ಅಂತಕ್ಕಂಥ ಇದೆ. ಸೊ ಈ ಮೂರು ಏನಾದರೂ ನಾವು ಒಂದು ವನಸ್ಪತಿಯನ್ನು ಉಪಯೋಗ ಮಾಡ್ತಾ ಇದ್ದರೆ ನಮ್ಮ ಕಣ್ಣಿಗೆ ಯಾವುದೇ ರೀತಿ ತೊಂದರೆಗಳು ಆಗಲ್ಲ ಅಂತ ಹೇಳ್ತಾರೆ. ಇನ್ನು ಈ ಬೀಟ್ರೂಟ್ ಮತ್ತು ಕ್ಯಾರೆಟ್ನ ತಗೊಂಡ್ರೆ ಇದನ್ನು ಏನಕ್ಕೆ ಯೂಸ್ ಮಾಡತ್ತಾರೆ ಅಂದರೆ ಒಂದು ಮಕ್ಕಳ ಒಂದು ಬುದ್ಧಿಶಕ್ತಿಗೆ ಹೆಚ್ಚು ಮಾಡುವ ಸಲುವಾಗಿ, ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಇದರಿಂದ. ಏನು ಬೀಟ್ರೂಟ್ ಮತ್ತು ಕ್ಯಾರೆಟ್ಗಳನ್ನು ಕಂಟಿನ್ಯೂಸ್ ಆಗಿ ತಿನ್ನೋದ್ರಿಂದ. ಸೊ ಇದು ವನಸ್ಪತಿ ಹೌದಲ್ವಾ, ವೆಜ್ ಇದು. ಸೊ ಇದನ್ನು ತಿನ್ನೋದ್ರೆ ಏನಾಗುತ್ತೆ, ಮಕ್ಕಳ ಒಂದು ಬುದ್ಧಿಶಕ್ತಿಯಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ. ಹೌದಾ. ಇನ್ನು ನಿಂಬೆ, ಮೂಲಂಗಿ, ಸೌತೆಕಾಯಿ, ಈರುಳ್ಳಿದೆ. ಸೊ ಇದನ್ನೇನಾದರೂ ನಾವು ತಿಂತೀವಿ ಅಂದರೆ, ನಾವು ಯಾವಾಗ ತಿಂತೀವಿ ಅಂದರೆ ಇದನ್ನು ನಾವು ತಿಂದಿರ್ತಕ್ಕಂಥ ಫುಡ್ಡು ಅನ್ಡೈಜೆಸ್ಟ್ ಏನಾದರೂ ಆಗಿದ್ರೆ ಅದಕ್ಕೆ ನಾವು ಕನ್ನಡದಲ್ಲಿ ಅಜೀರ್ಣ ಅಂತ ಕರಿತೀವಿ. ಅನ್ಡೈಜೆಸ್ಟೆಡ್ ಫುಡ್. ಹೌದಲ್ವಾ. ಸೊ ನಿಂಬೆ ರಸ ಕುಡಿತೀವಿ, ಮೂಲಂಗಿ ತಿಂತೀವಿ, ಸೌತೆಕಾಯಿ ತಿಂತೀವಿ, ಈರುಳ್ಳಿಯನ್ನು ಕೂಡ ತಿಂತೀವಿ. ಸೊ ಯಾವಾಗ ನಾವು ತಿಂದಿರ್ತಕ್ಕಂಥ ಫುಡ್ಡು ಊಟ ಏನಾಗುತ್ತೆ, ಜೀರ್ಣ ಆಗಿರಲದು, ಅರ್ಧಂಬರ್ಧ ಜೀರ್ಣ ಆಗಿರುತ್ತೆ, ಅರ್ಧಂಬರ್ಧ ಜೀರ್ಣ ಆಗಿರಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಅದಕ್ಕೆ ನಾವು ಅಜೀರ್ಣ ಅಂತ ಕರಿತೀವಿ. ಸೊ ಅಜೀರ್ಣ ಆದಾಗ ಇವೆಲ್ಲವುಗಳನ್ನು ಯೂಸ್ ಮಾಡಬೇಕು. ನಿಂಬೆಹಣ್ಣು, ಮೂಲಂಗಿ, ಸೌತೆಕಾಯಿ ಮತ್ತು ಈರುಳ್ಳಿಯನ್ನು ಯೂಸ್ ಮಾಡಬೇಕು. ಇನ್ನು 4ನೇ ಆಪ್ಷನ್ ನೋಡಿ, ತುಳಸಿ, ಬಿಲ್ವ, ಗರಿಕೆ ಮತ್ತು ಶುಂಠಿ ಇದೆ. ಸೊ ಇದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ನಾವು ನಮಗೇನಾದರೂ ಅಸ್ತಮಾದ ಒಂದು ಪ್ರಾಬ್ಲಮ್ ಇದ್ದರೆ, ಅಸ್ತಮಾ ಏನಾದರೂ ನಮ್ಮ ಪ್ರಾಬ್ಲಮ್ ಇದ್ದರೆ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಒಂದು ತುಳಸಿ ತಪ್ಪಲಗಳನ್ನು ತಿಂತೀವಿ, ಇಲ್ಲಾಂದರೆ ಬಿಲ್ವ ಪತ್ರೆಯನ್ನು ತಿಂತೀವಿ, ಗರಿಕೆಯನ್ನು ತೊಗೋತೀವಿ, ಶುಂಠಿಯನ್ನು ತೊಗೋತೀವಿ. ಹೌದಲ್ವಾ. ಸೊ ಇದೆಲ್ಲದರ ಒಂದು ಮಿಕ್ಸರ್ನ ಮಾಡಿ ನಾವು ಅದನ್ನು ಕುಡಿತಾ ಇದ್ದರೆ ನಮಗೆ ಅಸ್ತಮಾ ಇರುತ್ತಲ್ಲ, ಸೊ ಅಸ್ತಮಾ ಕ್ಯೂರ್ ಆಗುತ್ತೆ ಅಂತಕ್ಕಂಥ ಒಂದು ಭಾವನೆ ಕೂಡ ನಮಗೂ ಇದೆ. ಸೊ ತಮಗಿದೆ ಗೊತ್ತಿಲ್ಲ, ಬಟ್ ನನಗಂತೂ ಗ್ಯಾರಂಟಿ ಇದೆ, 95% ಕಮ್ಮಿ ಆಗುತ್ತೆ ಅಂತ ನಾನೇ ಹೇಳ್ತೀನಿ. ಯಾಕಂದರೆ ನಾವು ಇದನ್ನೆಲ್ಲ ಯೂಸ್ ಮಾಡಿದವರಿದ್ದೀವಿ. ಹೌದಾ. ಕೊರೋನಾ ಟೈಮ್ನಲ್ಲಿ ಇದೆಲ್ಲ ಯೂಸ್ ಮಾಡಿ ತುಳಸಿನ ತಿಂದಿದ್ವಿ. ಹೌದಾ. ಗರಿಕೆ ತಿಂದಿದ್ವಿ, ಶುಂಠಿಯನ್ನು ತಿಂತಾ ಇರ್ತೀವಿ, ಡೈಲಿ ಟೀನಲ್ಲಿ ಕುಡಿತಾ ಇರ್ತೀವಿ. ಹೌದಾ. ಸೊ ಕ್ಯಾರೆಟು, ಗರಿಕೆ ಅಂತ ಸಿಗುತ್ತೆ, ಸೊಪ್ಪು ಸಿಗುತ್ತಲ್ವ, ಬೀಟ್ರೂಟು, ಕ್ಯಾರೆಟು ಎಲ್ಲ ಸಿಗುತ್ತೆ ಡೈಲಿ. ಸೊ ಡೈಲಿ ಪ್ರತಿಯೊಂದನ್ನು ತಿಂತಾ ಇರಿ. ಸೊ ನಮಗೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳು ಬರಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 9th ಕ್ವಶನ್ ಏನು ಹೇಳುತ್ತೆ, 9ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ, ಕೆಳಗಿನವುಗಳ ಪೈಕಿ ಯಾವುದು ಔಷಧೀಯ ಸಸ್ಯ. ನೋಡಿ, ಕೆಳಗಿನವುಗಳ ಪೈಕಿ ಯಾವುದು ಔಷಧೀಯ ಸಸ್ಯ ಅಂತ ಕೇಳ್ತಾರೆ. ಸೊ ಎಲ್ಲ ಸಸ್ಯಗಳೇ, ನೀಲಗಿರಿ ಕೂಡ ಒಂದು ಸಸ್ಯ ಇದೆ, ಕಾಫಿ ಕೂಡ ಒಂದು ಪ್ಲ್ಯಾಂಟ್ ಇದೆ, ಸೂರ್ಯಕಾಂತಿ ಕೂಡ ಒಂದು ಪ್ಲ್ಯಾಂಟ್ ಇದೆ, ಜೋಳ ಮತ್ತು ಎಲ್ಲ ಪ್ಲ್ಯಾಂಟ್ಸ್ ಇದೆ. ಬಟ್ ಈ ಕೊಟ್ಟಿರ್ತಕ್ಕಂಥ ಸಸ್ಯಗಳಲ್ಲಿ ಔಷಧೀಯ ಸಸ್ಯ ಯಾವುದು ಅಂತ ಕೇಳ್ತಾರೆ. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ನೀಲಗಿರಿ ಏನಂತ ಹೇಳ್ತೀವಿ ನಾವು, ಒಂದು ಔಷಧೀಯ ಸಸ್ಯ ಅಂತ ಹೇಳ್ತೀವಿ. ಇದಕ್ಕೆ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಇದರಿಂದ ಯಾವುದೊಂದು ಔಷಧ ತಯಾರು ಮಾಡ್ತೀವಿ. ಔಷಧ ಅಂದರೆ ಇದರ ಒಂದು ಏನು ಆಯಿಲ್ ಬರ್ತಲ್ವ, ಎಣ್ಣೆ ಇರ್ತಲ್ವ. ಸೊ ಈ ಎಣ್ಣೆನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನೋವು ನಿವಾರಣೆಯ ಸಲುವಾಗಿ ಇದನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ನೋವು ನಿವಾರಣೆಯ ಸಲುವಾಗಿ ಯಾವಾಗಾದ್ರೂ ನಮ್ಮ ಬಾಡಿ ಏನಾದರೂ ಪೇನ್ ಆಗ್ತಾಯಿದ್ರೆ, ನಮಗೆ ಕೈ ಕಾಲು ಮೈ ನೋವು ಸಿಕ್ಕಾಪಟ್ಟೆ ಏನಾದ್ರು ನೋವ್ತಾ ಇದ್ದರೆ, ಸೊ ನೀಲಗಿರಿಯ ಒಂದು ಆಯಿಲ್ ಬಾಟಲ್ ಸಿಗುತ್ತೆ ಮೆಡಿಕಲ್ ಶಾಪ್ನಲ್ಲಿ, ಅದನ್ನು ತೊಗೊಂಡು ಸೊ ಎಲ್ಲೇ ನೋವ್ತಾ ಇರುತ್ತೆ ಅಲ್ಲಿ ಏನಾದರೂ ನೀವು ಹಚ್ಚಿದ್ರೆ ನಿಮ್ಮ ಆ ಪ್ಲೇಸಿಂದ ನಿಮ್ಮ ಬಾಡಿ ಪ್ಲೇಸ್ ಏನಾಗುತ್ತೆ ಪೂರ್ತಿಯಾಗಿ ಕಮ್ಮಿ ಆಗುತ್ತೆ. ನೀವು ಯಾವುದೇ ರೀತಿ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳ್ಳುವ ಅವಶ್ಯಕತೆ ಇಲ್ಲ. ಹೌದಾ. ಸೊ ಅದಕ್ಕೆ ನೀಲಗಿರಿಯ ಒಂದು ಎಣ್ಣೆಯನ್ನು ಹಚ್ಚಿದರೆ ಸಾಕು, ಈಸಿಯಾಗಿ ನಿಮ್ಮ ಒಂದು ನೋವು ಕಡಿಮೆ ಆಗುತ್ತೆ. ಇನ್ನು ಕಾಫಿಯನ್ನು ತಗೊಂಡ್ರೆ, ಕಾಫಿ ನಾವು ಏನಂತ ಕರಿತೀವಿ, ಇದಕ್ಕೆ ಪಾನೀಯ ಸಸ್ಯ ಅಂತ ಹೇಳ್ತೀವಿ. ಪಾನೀಯ ಸಸ್ಯ ಅಂತ ಹೇಳ್ತೀವಿ. ಹೌದಾ. ಸೊ ಈ ಕಾಫಿ ಜೊತೆ ಇನ್ನೂ ಕೂಡ ಕೆಲವೊಂದು ಬರುತ್ತೆ. ಯಾವ್ದು ಬರುತ್ತೆ, ಟೀ ಬರುತ್ತೆ. ಸೊ ಟೀ, ಕಾಫಿ, ಕೋಕೋ, ಹೌದಲ್ವಾ. ಸೊ ಇವೆಲ್ಲ ಏನಂತ ಹೇಳ್ತೀವಿ ನಾವು, ಪಾನೀಯ ಒಂದು ಸಸ್ಯಗಳಂತ ಹೇಳ್ತೀವಿ. ಇನ್ನು ಸೂರ್ಯಕಾಂತಿಯನ್ನು ತಗೊಂಡ್ರೆ, ಸೂರ್ಯಕಾಂತಿ ಸನ್ ಫ್ಲವರ್ ಏನಿದೆ ಇದು ತೈಲ ಸಸ್ಯ ಅಂತ ಹೇಳ್ತೀವಿ. ಏನು ತೈಲ ಸಸ್ಯ. ಸೊ ಇದರಿಂದ ತೈಲ ಸಿಗುತ್ತಲ್ವ, ಸನ್ ಫ್ಲವರ್ ಆಯಿಲ್ ಅಂತ ಹೆಸರು ಕೇಳಿರ್ಬೇಕಲ್ವ ನೀವು. ಸೊ ಸನ್ ಫ್ಲವರ್ ಏನಿದು ಒಂದು ತೈಲ ಸಸ್ಯ ಅಂತ ಹೇಳ್ತೀವಿ. ಹೌದಾ. ಇದ್ರ ಬಿಟ್ಟರೆ ಕುಸುಬೆ ಸಿಗುತ್ತೆ, ಎಳೆ ಸಿಗುತ್ತೆ, ತೆಂಗು ಇದೆ, ಶೇಂಗಾ ಇದೆ. ಸೊ ಪ್ರತಿಯೊಂದರ ಮೂಲಕ ಏನು ಮಾಡ್ತಾರೆ, ಒಂದು ತೈಲವನ್ನು ತೆಗೆದು ಅದೇ ತೈಲವನ್ನು ನಾವು
ಊಟ ಮಾಡೋ ಸಲುವಾಗಿ ಯೂಸ್ ಮಾಡ್ತೀವಿ, ನಮ್ಮ ಅಡುಗೆಯಲ್ಲಿ ಅದನ್ನು ಯೂಸ್ ಮಾಡ್ತೀವಿ, ಹೌದಲ್ವಾ? ಸೊ ಡಿಪೆಂಡ್ ಅಪಾನ್ ತಿನ್ನೋರ ಮೇಲೆ. ಕೆಲವೊಬ್ಬರು ಸನ್ಫ್ಲವರ್ ಆಯಿಲ್ ತಿಂತಾರೆ, ಕೆಲವೊಬ್ಬರು ಕುಸುಬೆ ಎಣ್ಣೆಯನ್ನು ತಿಂತಾರೆ, ಕೆಲವರು ಎಳ್ಳಿನ ಒಂದು ಎಣ್ಣೆಯನ್ನು ತಿಂತಾರೆ, ಕೆಲವೊಂದು ಸೈಡ್ನಲ್ಲಿ ತೆಂಗಿನ ಎಣ್ಣೆಯನ್ನು ತಿಂತಾರೆ. ಸೊ ಅದು ಅವರವರ ಒಂದು ಏನಂತೀವಿ ನಾವು ಪೂರ್ವಜರಿಂದ ಒಂದು ಬಂದಿರತಕ್ಕಂಥ ರೂಢಿ ಮೇಲೆ ಹೋಗುತ್ತೆ. ಇನ್ನು ಜೋಳ ಮತ್ತು ಭತ್ತನ ತಗೊಂಡ್ರೆ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಪಶು ಆಹಾರ ಅಂತೇಳಿ ಯೂಸ್ ಮಾಡ್ತೀವಿ. ಪಶು ಆಹಾರ ಸಸ್ಯ ಅಂತ ಹೇಳ್ತೀವಿ. ಏನು? ಪಶು ಆಹಾರ ಸಸ್ಯ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಕೆಳಗಿನವುಗಳ ಪೈಕಿ ಯಾವುದು ಔಷಧಿಯ ಸಸ್ಯ? ಸೊ ಈ ಥರ ನಿಮಗೆಲ್ಲ ಒಂದು ಸಸ್ಯವನ್ನು ಕೊಟ್ಟಿರ್ತಾರೆ, ನಿಮ್ಗೆ ಜಸ್ಟ್ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು ಯಾವ ಒಂದು ಸಸ್ಯವನ್ನು ಎದರ ಸಲುವಾಗಿ ಯೂಸ್ ಮಾಡ್ತಾರೆ ಅಂತ. ಸೊ ನೀಲಗಿರಿ ಇದೆ, ಕಾಫಿ ಇದೆ, ಸೂರ್ಯಕಾಂತಿ ಇದೆ, ಜೋಳ ಮತ್ತು ಭತ್ತ ಇದೆ. ಸೊ ಈ ಥರ ಜೋಳ ಮತ್ತು ಭತ್ತ ಪಶು ಆಹಾರ ಸಸ್ಯ ಅಂತೇಳಿ ಯೂಸ್ ಮಾಡ್ತೀವಿ. ಸೂರ್ಯಕಾಂತಿಯನ್ನು ತೈಲ ಸಸ್ಯ ಅಂತ ಯೂಸ್ ಮಾಡ್ತೀವಿ. ಕಾಫಿ ಅಂದರೆ ಪಾನೀಯ ಸಸ್ಯ ಅಂತ ಯೂಸ್ ಮಾಡ್ತೀವಿ. ನೀಲಗಿರಿ ಅಂದರೆ ಔಷಧಿಯ ಸಸ್ಯ. ಎದಕ್ಕೆ ಯೂಸ್ ಮಾಡ್ತೀವಿ? ಸ್ಪೆಸಿಫಿಕಲಿ ನೋವು ನಿವಾರಣೆಯ ಸಲುವಾಗಿ. ನಮ್ಮ ಬಾಡಿ ಮೇಲೆ ಪೇನ್ ಇರುತ್ತಲ್ವಾ, ಸೊ ಆ ನೋವನ್ನು ಕಡಿಮೆ ಮಾಡೋ ಸಲುವಾಗಿ ನಾವು ನೀಲಗಿರಿಯ ಒಂದು ಸಸ್ಯದ ಎಣ್ಣೆಯನ್ನು ಯೂಸ್ ಮಾಡ್ತೀವಿ. ಓಕೆ. ಇನ್ನು ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ ನೋಡಿ ಏನಿದೆ, ಕೇಂದ್ರೀಯ ತೆಂಗು ಸಂಶೋಧನಾ ಸಂಸ್ಥೆ. ಕೇಂದ್ರೀಯ ತೆಂಗು ಸಂಶೋಧನಾ ಸಂಸ್ಥೆ ಎಲ್ಲಿರುತ್ತೆ ಅಂತ ಕೇಳ್ತಾರೆ. ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಬರುತ್ತೆ? ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಕಾಸರಗೋಡು ಅಂತ ಹೇಳ್ತೀವಿ. ನಮ್ಮ ಕರ್ನಾಟಕದ ಕಾಸರಗೋಡು. ಸೊ ಕಾಸರಗೋಡಿನಲ್ಲಿ ಏನಿದೆ, ತೆಂಗಿನಕಾಯಿಯ ಒಂದು ಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದನ್ನು ಅಲ್ಲಿ ಅವರು ಚಾಲ್ತಿ ಇಟ್ಟಿದ್ದಾರೆ. ಸೊ ಅದರ ಮುಖಾಂತರ ಪ್ರತಿಯೊಂದು ಯಾವುದೇ ನಮ್ಮ ದೇಶದಲ್ಲಿ ತೆಂಗಿನಕಾಯಿನ ತೆಗೆದ್ರೆ, ತೆಂಗಿನ ಹಣ್ಣು ತೆಗೆದ್ರೆ ಅದರ ಸಂಶೋಧನೆ ಮಾಡೋದು ಈ ನಮ್ಮ ಕಾಸರಗೋಡಿನಲ್ಲಿ. ಇನ್ನು ಉಳಿದ ಆಯ್ಕೆಯಾದ ನಾವು ಪುಣೆ ಮತ್ತು ಮೈಸೂರು. ಸೊ ಇವು ಕೂಡ ಇಲ್ಲಿ ಕೂಡ ಒಂದೊಂದು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಈ ನಮ್ಮ ನಾಗ್ಪುರ್ನ ತೊಗೊಂಡ್ರೆ, ಮಹಾರಾಷ್ಟ್ರದ ನಾಗ್ಪುರ್ ತೊಗೊಂಡ್ರೆ ಇಲ್ಲಿ ಏನಿದೆ ಅಂದರೆ ಹತ್ತಿಯ ಸಂಶೋಧನಾ ಕೇಂದ್ರ ಇದೆ ಅಂತ ಹೇಳ್ತೀವಿ. ಹತ್ತಿ ಸಂಶೋಧನಾ ಕೇಂದ್ರ ಎಲ್ಲಿ ಬರುತ್ತೆ ಅಂದರೆ ನಾಗ್ಪುರದಲ್ಲಿ ಬರುತ್ತೆ, ಮಹಾರಾಷ್ಟ್ರದ ನಾಗ್ಪುರ. ಇದೇ ರೀತಿ ಮಹಾರಾಷ್ಟ್ರದ ಪುಣೆ ತಗೊಂಡ್ರೆ, ಪುಣೆಯಲ್ಲಿ ಏನಿರುತ್ತೆ ಅಂದರೆ ಜೇನು ಸಾಕಾಣಿಕೆಯ ಸಂಶೋಧನೆ ಕೇಂದ್ರ. ಜೇನು ಸಾಕಾಣಿಕೆ ಸಂಶೋಧನೆ ಒಂದು ಸಂಸ್ಥೆಯನ್ನು ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಪುಣೆಯಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮೈಸೂರನ್ನ ತಗೊಂಡ್ರೆ, ಮೈಸೂರಿನಲ್ಲಿ ಕೂಡ ಒಂದು ಸಂಸ್ಥೆ ಇದೆ. ಯಾವ ಸಂಸ್ಥೆ ಅಂದರೆ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆ. ಯಾವುದು? ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆಯನ್ನು ನಮ್ಮ ಮೈಸೂರಿನಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಕ್ವಶನ್ನಿಂದ ನಿಮಗೆ ನಾಲ್ಕು ವಿವಿಧ ರೀತಿಯ ಸಂಸ್ಥೆಗಳ ಬಗ್ಗೆ ಒಂದು ಮಾಹಿತಿ ಸಿಕ್ಕಂಗಾಯಿತು ಅಂತ ಅಂದ್ಕೊಂಡಿದ್ರಿ. ನೋಡಿ, ಕೇಂದ್ರೀಯ ತೆಂಗು ಸಂಶೋಧನಾ ಸಂಸ್ಥೆಯಲ್ಲಿ ಬರುತ್ತೆ, ಕಾಸರಗೋಡಿನಲ್ಲಿ ಬರುತ್ತೆ. ಇದೇ ಥರ ನಾಗ್ಪುರ ಏನು ಬರುತ್ತೆ, ಹತ್ತಿಯ ಸಂಶೋಧನಾ ಸಂಸ್ಥೆ ಬರುತ್ತೆ. ಪುಣೆಯಲ್ಲಿ ಏನು ಬರುತ್ತೆ, ಜೇನು ಸಾಕಾಣಿಕೆ ಒಂದು ಸಂಶೋಧನಾ ಕೇಂದ್ರ ಬರುತ್ತೆ. ಮೈಸೂರಿನಲ್ಲಿ ಏನು ಬರುತ್ತೆ, ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆಯನ್ನು ಮೈಸೂರಿನಲ್ಲಿ ಒಂದು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತೀವಿ. ಸೊ ಈ ಥರ ಈ ಚಾಪ್ಟರ್ ನಂಬರ್ 1ನಲ್ಲಿ ಕೇವಲ ಬಾಟ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದೇ ಥರ ನಿಮಗೆ ಇನ್ನೂ ಇದೆ ಕ್ವಶನ್ಗಳು ಇನ್ನೂ ಬರುತ್ತೆ. ಯಾವ್ದು ಬರ್ತಪ್ಪ ಅಂದರೆ ಜ್ಯುವೆಲರಿ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೂ ಕ್ವಶನ್ಗಳು ಸಿಕ್ಕಾಪಟ್ಟೆ ಇದೆ ಇದರಲ್ಲಿ. ಸೊ ಅದ್ರ ಬಗ್ಗೆಯೂ ಕೂಡ ನಾವು ಪಾರ್ಟ್ 2ನಲ್ಲಿ ಒಂದು ಚರ್ಚೆಯನ್ನು ಮಾಡೋಣ. ಸೊ ಇವತ್ತಿನ ಒಂದು ಪಾರ್ಟ್ 1ರಲ್ಲಿ ನಾವು ಜಸ್ಟು ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ್ಯಾವ ಬರುತ್ತವೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ನ ಮಾಡಿದ್ದೀವಿ, ಹೌದಾ? ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರು ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಲೈಕ್ ಆಗಿರೋ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತು ಅವರಿಗೆ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಾವೇ ನಿಮಗೆ ದುಡ್ಡನ್ನು ಕೇಳ್ತಾ ಇಲ್ಲ, ಜಸ್ಟ್ ನಮ್ಮ ವಿಡಿಯೋಗಳೆಲ್ಲ ಟೋಟಲಾಗಿ ಫ್ರೀ ಆಫ್ ಕಾಸ್ಟ್ ಇದೆ. ಇಲ್ಲಿ ಯಾವುದೇ ರೀತಿ ಚಾರ್ಜಸ್ ಕೊಡಬೇಕಾಗಿಲ್ಲ, ಹೌದಾ? ಸೊ ಮತ್ತು ಮುಂದಿನ ಒಂದು ಪಾರ್ಟ್ 2ನ ಒಂದು ಪ್ರಾಣಿಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಯಾವಾಗಿರುತ್ತೆ ಅದರ ಒಂದು ಪಾರ್ಟ್ನಲ್ಲಿ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಧನ್ಯವಾದಗಳು.